ಜೊತೆ ಶಿವಲಿಂಗೇಗೌಡರು ಇದ್ದಾರೆ, ಸಚಿವ ಆಕಾಂಕ್ಷಿ ಆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ್ತಾ ಅವ್ರನ್ನ. ಸರ್, ಈಗಾಗಲೇ ನೀವು ಸಚಿವ ಆಕಾಂಕ್ಷಿ ಆಗಿದ್ದೀರಾ? ಹೌದು, ಸಚಿವರ ಆಕಾಂಕ್ಷಿ ಆಗಿದ್ದೀನಿ. ಎರಡನೇ ಪಟ್ಟಿಯಲ್ಲಾದರೂ ನಿಮ್ಮದು ನಿರೀಕ್ಷೆ ಏನಾದರೂ ಹೆಸರು? ನಿರೀಕ್ಷೆ ಇದೆ. ಸರ್, ಈಗಾಗಲೇ ರಾಜೀನಾಮೆ ಪರ್ವ ಆರಂಭವಾಗಿದೆ ಅಂತೇಳಿ ಆರ್ ಅಶೋಕ್ನವರು ಹೇಳ್ತಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅವ್ರದ್ದು. ಇನ್ನೇನು ನಮ್ಮ ಸರ್ಕಾರನ ಹೊಗಳಕ್ಕಾಗುತ್ತಾ? ಏನಾರ ಒಂದು ಸಣ್ಣ ಪುಟ್ಟ ಗಲಾಟೆ ಆದರೆ ಅದನ್ನು ಅವರು ಎತ್ತಿಡಿಯೋದೇ ವಿರೋಧ ಪಕ್ಷದ ಕೆಲಸ, ಅದು ಮಾಡ್ತಾರೆ. ಸರ್, ನಿನ್ನೆ KPCC ನಾಯಕರು ಹೇಳಿದರು ಅಭಿ ಪಿಕ್ಚರ್ ಬಾಕಿ ಅಂತ ಹೇಳಿ. ಅದು ಇವತ್ತಿಂದನೇ ಶುರುವಾಗಿದೆ ರಾಜೀನಾಮೆ ಪರ್ವದ ಮುಖಾಂತರ. ಯಾರು ಹೇಳಿದ್ದು? ಹರಿಪ್ರಸಾದ್ ಅವರು. ಹರಿಪ್ರಸಾದ್ ಅವರು ಏನು ಹೇಳಿದರು? ಪಿಕ್ಚರ್ ಬಾಕಿ ಅಂತ ಹೇಳಿ. ಏನು ಬಾಕಿ ಇದೆಲ್ಲ ಅವ್ರು ಹೇಳಿದ್ದು. ಮುಂದೆ ಮತ್ತೆ 28ಕ್ಕೆ ನಾವು ಸರ್ಕಾರ ತತ್ತೀವಿ ಅನ್ನೋದನ್ನ ಹೇಳಿದರು ಹರಿಪ್ರಸಾದ್ ಅವರು. ಈಗಾಗಲೇ 2028 ಹೇಳ್ತಿದ್ದೀರಾ, ಈಗಾಗಲೇ 2026ರಲ್ಲಿ ರಾಜೀನಾಮೆ ಪರ್ವ ಆರಂಭವಾಗಿದೆ. ಯಾವ ಪರ್ವ ಇಲ್ಲ, ಯಾವ ರಾಜೀನಾಮೆನೂ ಕೊಡಲ್ಲ, ಯಾರೂ ಕೊಡಲ್ಲ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಬಗೆಹರಿಸ್ತಾರೆ. ಇವರು KH ಮುನಿಯಪ್ಪ ಅವರು ಸಹ ನಾನು ಚಾರ್ಜ್ ತೊಗೊಳ್ಳಲ್ಲ ಅಂತ ಹೇಳಿ. ಚಾರ್ಜ್ ತಗೊಳದಿದ್ರು ಹೈಕಮಾಂಡು ಮತ್ತು ಪಕ್ಷದ ವರಿಷ್ಠರು CM ಅವರು ಬಗೆಹರಿಸ್ತಾರೆ. ಇವನ್ನೆಲ್ಲ ನಿಭಾಯಿಸೋದಕ್ಕೆ ಸಮನ್ವಯ ಸಮಿತಿ ಅವಶ್ಯಕತೆ ಇದೆ ಅನಿಸುತ್ತೆ. ಸಮನ್ವಯ ಸಮಿತಿಗೆ ಇದ್ದಾರಲ್ಲ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, ಇವರೇ ನಮಗೆ ಸಮನ್ವಯ ಸಮಿತಿ. ಅವರಿಬ್ಬರು ಸೇರಿ ಬಗೆಹರಿಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇದಾಗಿತ್ತು ಸಚಿವ ಆಕಾಂಕ್ಷಿ ಆಗಿರುವಂತಹ ಶಿವಲಿಂಗೇಗೌಡರು ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್, ಹನುಮಂತರಾಜು, ಬೆಂಗಳೂರು.